ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಜನ ಹೇಳ್ತಾ ಇದ್ರಿ ಬಿ ಬಿ ಕ್ರೀಮ್ ಮೇಕಪ್ ಮಾಡಿ ತೋರಿಸಿ ಅಂತ. ಇದು ಒಂದು ಸಮ್ಮರ್ ಮೇಕಪ್ ಟ್ಯುಟೋರಿಯಲ್. ಸಮ್ಮರ್ಗೆ ಬಿ ಬಿ ಕ್ರೀಮ್ ಬೆಸ್ಟ್ ಫೌಂಡೇಶನ್ ಯೂಸ್ ಮಾಡೋಕ್ಕೆ ಇಷ್ಟ ಅಲ್ದಿರೋರು. ಬಟ್ ನನ್ನ ಹತ್ರ ಬಿ ಬಿ ಕ್ರೀಮ್ ಇಲ್ಲ. ಹೇಗೆ ನಾನು ಫೌಂಡೇಶನ್ ಹಾಗೂ ಮಾಯ್ಶ್ಚರೈಸರ್ ಎರಡೂ ಮಿಕ್ಸ್ ಮಾಡಿ ಒಂದು ಪರ್ಫೆಕ್ಟ್ ನನ್ನ DIY ಬಿ ಬಿ ಕ್ರೀಮ್ ಮಾಡ್ಕೊಳ್ತೀನಿ ಆ್ಯಂಡ್ ಇದನ್ನು ಹೇಗೆ ಅಪ್ಲೈ ಮಾಡ್ತೀನಿ, ಈ ಒಂದು ಸಮ್ಮರ್ ಬ್ಯೂಟಿಫುಲ್ ಸಲ್ಟ್ರಿ ಮೇಕಪ್ ಹೇಗೆ ಮಾಡಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಕಮ್ ಲೆಟ್ಸ್ ಬಿಗಿನ್. ನಾನು ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ನ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ಸಿತಾಫಿಲ್ನ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಇದರ ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿದ್ದೀನಿ. ನ್ಯೂಟ್ರಿಜಿನಾ ಅಲ್ಟ್ರಾ ಶಿಯರ್ ಡ್ರೈ ಟಚ್ ಸನ್ಬ್ಲಾಕ್ ಯೂಸ್ ಮಾಡ್ತಿದ್ದೀನಿ. ಸನ್ಸ್ಕ್ರೀನ್ ಯೂಸ್ ಮಾಡೋದು ಎಸ್ಪೆಷಲಿ ಸಮ್ಮರ್ಸಲ್ಲಿ ವೆರಿ ಇಂಪಾರ್ಟೆಂಟ್. ಎಲ್ಲ ಸೀಸನಲ್ಲೂ ತುಂಬಾ ಇಂಪಾರ್ಟೆಂಟ್, ಬಟ್ ಸಮ್ಮರಲ್ಲಿ ಮಾತ್ರ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಫುಲ್ ಫೇಸ್ ಮೇಲೆ ಜನರಸ್ ಅಮೌಂಟ್ ಆಫ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದೆ. ಇದು ಯಾವುದೇ ಒಂದು ವೈಟ್ ಕಾಸ್ಟ್ ಉಳ್ಕೊಳ್ಳೋದಿಲ್ಲ, ಪರ್ಫೆಕ್ಟಾಗಿ ಸ್ಕಿನ್ ಒಳಗಡೆ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಇದರ ಮೇಲೆ ಪ್ರೈಮರ್ ಯೂಸ್ ಮಾಡ್ತೀನಿ. ಎಲ್ಫ್ನ ಪೋರ್ಲೆಸ್ ಪಟ್ಟಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಒಂದು ಬಾಮಿ ಟೆಕ್ಸ್ಚರ್ ಇರುತ್ತೆ, ವೆರಿ ಈಸಿ ಟು ಅಪ್ಲೈ ಆ್ಯಂಡ್ ವೆರಿ ಟ್ರಾವೆಲ್ ಫ್ರೆಂಡ್ಲಿ ಆಲ್ಸೋ. ನಿಮ್ಗೆ ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಹಾಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇಟ್ಸ್ ವೆರಿ ನೈಸ್ ಆ್ಯಂಡ್ ವೆರಿ ಸ್ಮೂತ್ ಆನ್ ಸ್ಕಿನ್. ಇದು ಏನಂದರೆ ನನ್ನ ಪೋರ್ಸ್ನ ಬ್ಲರ್ ಮಾಡುತ್ತೆ. ಯಾರ್ಯಾರಿಗೆ ಪೋರ್ಸ್ ಪ್ರಾಬ್ಲಮ್ ಜಾಸ್ತಿ ಇದೆ ನೋಡಿ ನಂತರ ಅವರು ಈ ಒಂದು ಪ್ರೈಮರ್ನ ಯೂಸ್ ಮಾಡ್ಬೋದು. ನಿಮ್ಮ ಪೋರ್ಸ್ ಎಲ್ಲ ನೀಟಾಗಿ ಬ್ಲರ್ ಆಗುತ್ತೆ ಆ್ಯಂಡ್ ಇದರ ಮೇಲೆ ನಿಮ್ಮ ಮೇಕಪ್ ಸ್ಮೂತಾಗಿ ಸಾಫ್ಟಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಇಟ್ ಲಾಸ್ಟ್ಸ್ ಲಾಂಗರ್ ಆಲ್ಸೋ. ಸೊ ಪ್ರೈಮರ್ ಈಸ್ ಮಸ್ಟ್. ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ ನಾನು ಪ್ರೈಮರ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ನೀಟಾಗಿ ಫುಲ್ ಫೇಸ್ ಮೇಲೆ ಬ್ಲೆಂಡ್ ಮಾಡಿದ ನಂತರ ಮಿಲಾನಿಯಾ ಒಂದು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಮಿಲಾನಿಯಾ ಕನ್ಸೀಲ್ ಪ್ಲಸ್ ಪರ್ಫೆಕ್ಟ್ ಕನ್ಸೀಲರ್ ಆ್ಯಂಡ್ ನನ್ನ ಶೇಡ್ ವಾರ್ಮ್ ಬೇಷ್. ಸೊ ಇದನ್ನು ನಾನು ಅರೌಂಡ್ ಮೈ ಐಸ್ ಅಪ್ಲೈ ಮಾಡ್ತೀನಿ, ಅರೌಂಡ್ ಮೈ ಮೌತ್ ಆ್ಯಂಡ್ ಅರೌಂಡ್ ಮೈ ನೋಸ್. ಎಲ್ಲೆಲ್ಲಿ ನನಗೆ ಕಪ್ಪು ಕಲೆಗಳು, ಹೈಪರ್ ಪಿಗ್ಮೆಂಟೇಷನ್, ಒಂದು ಎಕ್ಸ್ಟ್ರಾ ಕವ್ರೇಜ್ ಬೇಕು ಅನಿಸುತ್ತೆ ನೋಡಿ, ಅಲ್ಲೆಲ್ಲ ನೀವು ಕನ್ಸೀಲರ್ನ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನಾನು ನನ್ನ ವೆಟ್ ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ತಿದ್ದೀನಿ. ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡೋದಕ್ಕಿಂತ ಮೊದಲು ಅದನ್ನು ನೀಟಾಗಿ ಒದ್ದೆ ಮಾಡ್ಕೊಳ್ಳಿ ಆ್ಯಂಡ್ ಅದರಲ್ಲಿರುವಂಥ ಎಕ್ಸ್ಟ್ರಾ ವಾಟರ್ನ ನೀಟಾಗಿ ಒಂದು ಬಟ್ಟೆಯ ಸಹಾಯದಿಂದ ಹಿಂಡ್ಕೊಂಡು ಆಮೇಲೆ ನೀವು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಬೇಕು. ಇದರಿಂದ ನಿಮ್ಮ ಪ್ರಾಡಕ್ಟ್ಸ್ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಬ್ಲೆಂಡರ್, ಆ್ಯಸ್ ವೆಲ್ ಆ್ಯಸ್ ನೀವು ಸ್ಮೂತಾಗಿ ಬ್ಲೆಂಡ್ ಮಾಡ್ಬೋದು. ಪ್ಯಾಚಿ ಕಾಣೋದಿಲ್ಲ. ಇಟ್ಸ್ ಸ್ಮೂತ್ಲಿ ಬ್ಲೆಂಡಬಲ್ ಆ್ಯಂಡ್ ಆಲ್ಸೋ ಲುಕ್ಸ್ ವೆರಿ ನ್ಯಾಚುರಲ್. ನನ್ನ ಹತ್ರ ಬಿ ಬಿ ಕ್ರೀಮ್ ಇಲ್ಲ. ಐ ಆಮ್ ನಾಟ್ ದ್ಯಾಟ್ ಬಿ ಬಿ ಕ್ರೀಮ್ ಪರ್ಸನ್. ಹೇಗೆ ನಾನು ನನ್ನ ಓನ್ ಟಿಂಟೆಡ್ ಮಾಯ್ಶ್ಚರೈಸರ್ ಆರ್ ಬಿ ಬಿ ಕ್ರೀಮ್ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಮಾಯ್ಶ್ಚರೈಸರ್ ತೊಗೊಳ್ತೀನಿ ಆ್ಯಂಡ್ ಇದರ ಜೊತೆ ನಾನು ಫೌಂಡೇಶನ್ನ ಮಿಕ್ಸ್ ಮಾಡ್ತೀನಿ. ಇದು ಕೂಡ ಜಸ್ಟ್ ಲಿಟಲ್ ಬಿಟ್, 1 ಪಂಪ್ ಆರ್ 1 ಡ್ರಾಪ್ ಅಂತ ನೀವು ಅರ್ಥ ಮಾಡ್ಕೋಬೋದು. ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ತೀನಿ. ಫಾರ್ ಬೆಸ್ಟ್ ರಿಸಲ್ಟ್ಸ್ ಯೂಸ್ ಮ್ಯಾಟ್ ಫೌಂಡೇಶನ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮ್ಮ ಟಿಂಟೆಡ್ ಮಾಯ್ಶ್ಚರೈಸರ್ ರೆಡಿ ಆಗುತ್ತೆ. ಇದನ್ನು ಆಲ್ ಓವರ್ ಫೇಸ್ ನೀವು ಡಾಟ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋಬೋದು. ಇಟ್ಸ್ ವೆರಿ ಸಿಂಪಲ್. ನಿಮಗಿನ್ನೂ ಎಕ್ಸ್ಟ್ರಾ ಕವರೇಜ್ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಫೌಂಡೇಶನ್ ಹಾಕ್ಕೋಬೋದು. ನಾನಿವತ್ತು ಒಂದು ವೆರಿ ಸ್ಕಿನ್ ಲೈಕ್ ವೆರಿ ನ್ಯಾಚುರಲ್ ಕೈಂಡ್ ಆಫ್ ಸಮ್ಮರ್ ಮೇಕಪ್ ಮಾಡ್ತೀನಿ, ವೆರಿ ಲೈಟ್ ಆನ್ ಮೈ ಸ್ಕಿನ್. ಸೊ ಅದಕ್ಕೋಸ್ಕರ ಜಸ್ಟ್ ಸ್ವಲ್ಪ ಫೌಂಡೇಶನ್ ಹಾಕ್ಕೊಂಡಿದ್ದೀನಿ. ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಬ್ಯೂಟಿ ಬ್ಲೆಂಡರ್ನ ಅವಶ್ಯಕತೆ ಇಲ್ಲ. ಆರಾಮಾಗಿ ನಿಮ್ಮ ಕೈಯಿಂದನೇ ಬ್ಲೆಂಡ್ ಮಾಡ್ಬೋದು. ಇಲ್ಲಾಂದರೆ ಬ್ಯೂಟಿ ಬ್ಲೆಂಡರ್ ಇದ್ದರೆ ಬ್ಯೂಟಿ ಬ್ಲೆಂಡರಿಂದ ಕೂಡ ಬ್ಲೆಂಡ್ ಮಾಡ್ಬೋದು. ಬಿ ಬಿ ಕ್ರೀಮ್ ಇಲ್ದಿರೋರು ಈ ರೀತಿ ಮಾಯ್ಶ್ಚರೈಸರ್ ಜೊತೆ ಫೌಂಡೇಶನ್ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಇನ್ ಕೇಸ್ ಬಿ ಬಿ ಕ್ರೀಮ್ ಇದ್ದರೆ ಬಿ ಬಿ ಕ್ರೀಮನ್ನೇ ಯೂಸ್ ಮಾಡ್ಬೋದು. ಬಿ ಬಿ ಕ್ರೀಮ್ ಅಂದ್ರೇ ಟಿಂಟೆಡ್ ಮಾಯ್ಶ್ಚರೈಸರ್ ಆ್ಯಂಡ್ ಇದನ್ನು ಫೌಂಡೇಶನ್ ತುಂಬ ಹೆವಿ ಅನಿಸೋರು ಬಿ ಬಿ ಕ್ರೀಮನ್ನು ಯೂಸ್ ಮಾಡ್ಬೋದು. ಅವ್ರ ಫೌಂಡೇಶನ್ ಕೆಲವೊಮ್ಮೆ ಲೈಟಾಗಿರಬೇಕು, ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅನ್ನೋರು ಈ ರೀತಿ ಮಾಯ್ಶ್ಚರೈಸರ್ ಜೊತೆ ಅಪ್ಲೈ ಮಾಡ್ಬೋದು. ಸೊ ಈಗ ನೋಡಿ ಒಂದು ಸ್ಕಿನ್ ಒಂದು ನ್ಯಾಚುರಲ್ ಆಗಿ ಕಾಣ್ತಾ ಇದೆ, ಚೆನ್ನಾಗಿ ಒಂದು ಒಳ್ಳೆ ಕವರೇಜ್ ಕೂಡ ಇದೆ. ಆ್ಯಂಡ್ ಇದರ ಮೇಲೆ ಕಾಂಪ್ಯಾಕ್ಟ್ ಆರ್ ಲೂಸ್ ಪೌಡರ್ ಅಪ್ಲೈ ಮಾಡ್ಬೋದು. ನಾನು ಮೇಬಲಿನ್ ಫಿಟ್ ಮಿಯ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಇದು ಮಾಯ್ಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅಲ್ಲಲ್ಲಿ ಆಯಿಲಿಯಾಗಿ ಕಾಣುತ್ತೆ, ಆ ಶೈನ್ ಇರುತ್ತೆ. ಸೊ ನೀವು ಪೌಡರ್ ಅಪ್ಲೈ ಮಾಡಿದ್ಮೇಲೆ ಫುಲ್ ಫೇಸ್ ಮ್ಯಾಟ್ ಆಗುತ್ತೆ. ಆ ಒಂದು ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ನೋಡಿ, ಎಕ್ಸ್ಟ್ರಾ ಮಾಯ್ಶ್ಚರ್, ಅದನ್ನು ಪೌಡರ್ ನೀಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಗಿವಿಂಗ್ ಯು ಅ ವೆರಿ ನ್ಯಾಚುರಲ್ ಅಗೇನ್ ಸ್ಕಿನ್ ಲೈಕ್ ಫಿನಿಶ್.
ನಾವು ಮೇಕಪ್ ಮಾಡೋದಕ್ಕೆ ನಾವು ಮೊದಲು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿರ್ತೀವಿ, ಅಗೇನ್ ಫೌಂಡೇಶನ್ ಜೊತೆ ಮತ್ತೆ ಮಾಯ್ಶ್ಚರೈಸರ್ ಮಿಕ್ಸ್ ಮಾಡಿ ಅಪ್ಲೈ ಮಾಡಿರೋದ್ರಿಂದ ಸ್ವಲ್ಪ ಆಯಿಲಿ ಆಗಿ ಕಾಣುತ್ತೆ. ಸೊ ನೀವು ನೀಟಾಗಿ ಒಂದು ಒಳ್ಳೆ ಕವ್ರೇಜ್ ಇರುವಂಥ ಒಂದು ಮ್ಯಾಟಿಫೈಯಿಂಗ್ ಪೌಡರಿಂದ ಸೆಟ್ ಮಾಡಿಬಿಟ್ರೆ ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಆವಾಗವಾಗ ಟಚಪ್ ಕೂಡ ಮಾಡ್ಕೋಬೋದು ಮತ್ತು ಪೌಡರಿಂದ ಲಾಂಗ್ ಲಾಸ್ಟಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಇರಬೇಕಂದ್ರೆ. ಸೊ ದಟ್ಸ್ ಆಲ್. ಈಗ ನನ್ನ ಒಂದು ಪರ್ಫೆಕ್ಟ್ ಸ್ಕಿನ್ ಲೈಕ್ ವೆರಿ ಲೈಟ್ ಬೇಸ್ ಮೇಕಪ್ ಆಗಿದೆ. ಐಬ್ರೋಸ್ನ ಫಿಲ್ ಮಾಡೋಣ. ಶುಗರ್ನ ಐಬ್ರೋ ಡಿಫೈನರ್ ಯೂಸ್ ಮಾಡ್ತೀನಿ. ಇದರ ಹಿಂದೆನೇ ಸ್ಪೂಲ್ ಇರುತ್ತೆ. ನೀಟಾಗಿ ಐಬ್ರೋ ಹೇರ್ನ ಕೆಳಗಡೆ ಕೋಮ್ ಮಾಡಿದಾಗ ಮೇಲೆ ಶೇಪ್ ಕೊಡ್ಬೋದು. ಆ್ಯಸ್ ವೆಲ್ ಆ್ಯಸ್ ಗ್ಯಾಪ್ಸ್ ಕೂಡ ಕ್ಲೀನಾಗಿ ಕಾಣುತ್ತಾ ಗ್ಯಾಪ್ಸ್ ಕೂಡ ಫಿಲ್ ಮಾಡ್ಬೋದು. ಸೊ ಹೀಗೆ ಮೇಲೆ ಔಟ್ಲೈನ್ ಕೊಟ್ಟು ಗ್ಯಾಪ್ಸ್ನೆಲ್ಲ ಫಿಲ್ ಮಾಡಿದ ನಂತರ ಮತ್ತೆ ಸ್ಪೂಲಿಯಿಂದಾನೇ ಮೇಲ್ಗಡೆ ಕೋಮ್ ಮಾಡ್ತೀನಿ. ಈಗ ಕೆಳಗಡೆ ಐಬ್ರೋಸ್ ಕೆಳಗಡೆ ಏನಿದೆ ನೋಡಿ ಅಲ್ಲಿ ಶೇಪ್ ಕೊಡ್ಬೋದು. ಆ್ಯಸ್ ವೆಲ್ ಆ್ಯಸ್ ಅಗೇನ್ ಗ್ಯಾಪ್ಸ್ ಫಿಲ್ ಮಾಡ್ಬೋದು. ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ನಿಮ್ಮ ಐಬ್ರೋಸ್ ಶೇಪ್ ಕೊಡ್ಬೋದು ಆ್ಯಂಡ್ ಡಿಫೈನ್ಡ್ ಆಗಿ ಕಾಣುತ್ತೆ. ಆ್ಯಂಡ್ ಇಟ್ ಲುಕ್ಸ್ ವೆರಿ ನೈಸ್ ಆ್ಯಂಡ್ ವೆರಿ ನ್ಯಾಚುರಲ್. ಇದರಿಂದ ಸ್ಪೂಲಿ ಇರತ್ತಲ್ಲ ಮತ್ತು ಅದರಿಂದನೇ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಯಾವುದೇ ಒಂದು ಹಾರ್ಶ್ ಲೈನ್ಸ್ ಕಾಣೋದಿಲ್ಲ. ಬಹಳ ಒಂದು ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಆ್ಯಂಡ್ ಶುಗರ್ನ ಕೋಲ್ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ವೆರಿ ಥಿನ್ ಐಲೈನರ್ ಡ್ರಾ ಮಾಡ್ತೀನಿ. ಪರ್ಫೆಕ್ಟಾಗಿ ಏನು ಇರೋವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಇದನ್ನು ನಾನು ಸ್ಮಡ್ಜ್ ಮಾಡ್ತೀನಿ. ನನ್ನ ಕೈ ಬೆರಳ ಸಹಾಯದಿಂದಾನೇ ಸ್ಮಡ್ಜ್ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮಗೆ ಐಲೈನರ್ ಆರ್ ಫುಲ್ ಥಿಕ್ ಕಾಜಲ್ ಅಪ್ಲೈ ಮಾಡಬೇಕಂದ್ರೆ ಕೂಡ ಯು ಕ್ಯಾನ್ ಗೋ ಅಹೆಡ್. ಲ್ಯಾಶಸ್ನ ಕರ್ಲ್ ಮಾಡಿದ ನಂತರ ಲೋರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡ್ತೀನಿ. ಇದು ಒಂದು ಒಳ್ಳೆ ಲಿಫ್ಟೆಡ್ ಲುಕ್ ಕೊಡುತ್ತೆ ಆ್ಯಂಡ್ ಇಟ್ ಲುಕ್ಸ್ ವೆರಿ ವಾಲ್ಯುಮನೈಸ್ಡ್, ಥಿಕ್ಕಾಗಿ ಕಾಣುತ್ತೆ ಆ್ಯಂಡ್ ಇಟ್ಸ್ ಲಾಂಗ್ ಲಾಸ್ಟಿಂಗ್ ಆಲ್ಸೋ. ಮುಖಕ್ಕೆ ಒಂದು ಹಿಂಟ್ ಆಫ್ ರೋಸಿನೆಸ್ ಕೊಡೋಣ ಅಂತ ಬ್ಲಷ್ ಯೂಸ್ ಮಾಡ್ತೀನಿ. ಕಲಬಾರ್ನ ರೋಸಿ ಪೀಚ್ ಅನ್ನುವಂಥ ಬ್ಲಷ್ ಇದು. ಸೊ ಇದನ್ನು ಮತ್ತೆ ನಾನು ಪೌಡರ್ ಬ್ರಷಿಂದಾನೇ ಅಪ್ಲೈ ಮಾಡ್ತಿದ್ದೀನಿ. ನಿಮಗೆ ಕಾಂಟೋರ್ ಅಪ್ಲೈ ಮಾಡೋಕ್ಕೆ ಇಷ್ಟ ಇದ್ದರೆ ಕಾಂಟೋರ್ ಮಾಡ್ಬೋದು. ನಾನು ಒಂದು ಲೈಟ್ ಸಮ್ಮರ್ ಮೇಕಪ್ ಮಾಡ್ತಿರೋದ್ರಿಂದ ಐ ಆಮ್ ಜಸ್ಟ್ ಯೂಸಿಂಗ್ ಬ್ಲಷ್. ಒಂದು ಹಿಂಟ್ ಆಫ್ ಕಲರ್ ಇರುತ್ತೆ, ಹಿಂಟ್ ಆಫ್ ರೋಸಿನೆಸ್ ಇರುತ್ತೆ ಆ್ಯಂಡ್ ಸ್ಕಿನ್ ಕೂಡ ಲಿಫ್ಟೆಡ್, ಮುಖ ಕೂಡ ಲಿಫ್ಟೆಡ್ ಆಗಿ ಕಾಣುತ್ತೆ. ಲಿಪ್ಸ್ಟಿಕ್ಕಿಗೆ ಮೊದಲು ನಾನು ನೈಕಾನ ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ ಇನ್ ಶೇಡ್ ವೇಕಪ್ ಮೇಕಪ್ ಅನ್ನುವಂಥ ಲಿಪ್ಸ್ಟಿಕ್ ಯೂಸ್ ಮಾಡಿದೆ. ನ್ಯೂಡ್ ಲಿಪ್ಸ್ಟಿಕ್ ಇದು. ಆ್ಯಂಡ್ ಇದರ ಮೇಲೆ ಲ್ಯಾಕ್ಮಿಯ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಇನ್ ಶೇಡ್ ನ್ಯೂಡ್ ಡ್ರೀಮ್ ಅನ್ನುವಂಥ ಲಿಪ್ಸ್ಟಿಕ್ನ ಟ್ರೈ ಮಾಡಿದೆ. ಸೊ ಒಂದು ಒಳ್ಳೆಯ ನ್ಯೂಡ್ ಲಿಪ್ಸ್ ಮಾಡಿದ ನಂತರ ಫೇಸಸ್ ಕ್ಯಾನಡಾನ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ಕೊಂಡು ಫುಲ್ ಫೇಸ್ನ ಸ್ಪ್ರೇ ಮಾಡ್ತಿದ್ದೀನಿ. ದಿಸ್ ಮೇಕ್ಸ್ ಯುವರ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆ್ಯಸ್ ವೆಲ್ ಆ್ಯಸ್ ವೆರಿ ವೆಲ್ ಪುಟ್ ಟುಗೆದರ್. ಸೊ ಈಗ ನಾನು ಒಂದು ಪೋನಿ ಟೇಲ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ದಟ್ಸ್ ಆಲ್. ಇದು ನೀವು ನೋಡ್ತಿರೋದು ಒಂದು ಫಿನಿಶ್ಡ್ ಲುಕ್. ಇದು ಒಂದು ಲೈಟ್ ಸ್ಕಿನ್ ಲೈಕ್ ನ್ಯಾಚುರಲ್ ಸಮ್ಮರ್ ಮೇಕಪ್. ಬಿ ಬಿ ಕ್ರೀಮ್ ಇಷ್ಟ ಇದ್ದರೆ ಬಿ ಬಿ ಕ್ರೀಮ್ ಇರೋರು ಬಿ ಬಿ ಕ್ರೀಮ್ ಯೂಸ್ ಮಾಡ್ಬೋದು. ಇಲ್ದಿರೋರು ನಾನು ಈ ವಿಡಿಯೋಲಿ ತೋರಿಸಿದಂಥ ಟ್ರಿಕ್ನ ಫಾಲೋ ಮಾಡ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಸ್ ವೆಲ್ ಆ್ಯಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟು ವಾಚ್ ಮೋರ್ ಸಚ್ ವಿಡಿಯೋಸ್. ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.